ಇವತ್ತಿನ ವಿಡಿಯೋದಲ್ಲಿ ನಾವು ಆದಿಲಕ್ಷ್ಮಿ ಅನ್ನೋ ಹೆಸರಿನ ಬಗ್ಗೆ ತಿಳಿಯೋಣ. ಈ ಹೆಸರಿನ ಅರ್ಥವೇನು? ಇವರ ರಾಶಿ ಯಾವುದು? ಇವರ ಬದುಕು ಮತ್ತು ಹಣಕಾಸಿನ ಸ್ಥಿತಿ ಹೇಗಿರುತ್ತೆ? ಈ ಎಲ್ಲಾ ಕುತೂಹಲದ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸರಳವಾಗಿ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಹೆಸರಿನ ಮಹಿಮೆ. ಆದಿಲಕ್ಷ್ಮಿ ಅಂದ್ರೆ ಕೇವಲ ಹೆಸರಲ್ಲ, ಇದು ಅಷ್ಟಲಕ್ಷ್ಮಿಯರಲ್ಲಿ ಮೊದಲನೆಯವಳು ಅಂದ್ರೆ ಮೂಲ ಲಕ್ಷ್ಮಿ ಅಂತ ಅರ್ಥ. ಈ ಹೆಸರಿರೋರು ಸಾಧಾರಣವಾಗಿ ಜೀವನದಲ್ಲಿ ನೆಮ್ಮದಿ ಮತ್ತು ಶಾಂತಿಯನ್ನು ತುಂಬಾ ಇಷ್ಟಪಡ್ತಾರೆ. ಇವರಲ್ಲಿ ಒಂದು ರೀತಿಯ ದೈವಿಕ ಕಳೆ ಇರುತ್ತೆ. ರಾಶಿ ಮತ್ತು ನಕ್ಷತ್ರ. ಜ್ಯೋತಿಷ್ಯದ ಪ್ರಕಾರ ಈ ಹೆಸರು ಲ ಅಕ್ಷರದಿಂದ ಶುರುವಾಗೋದ್ರಿಂದ ಸಾಮಾನ್ಯವಾಗಿ ಇವರು ಮೇಷರಾಶಿಗೆ ಬರ್ತಾರೆ. ಇವರ ಮೇಲೆ ಮಂಗಳ ಗ್ರಹದ ಪ್ರಭಾವ ಇರೋದ್ರಿಂದ ಇವರು ತುಂಬಾ ಧೈರ್ಯವಂತರು. ಎಂತಹ ಕಷ್ಟ ಬಂದ್ರೂ ಎದುರಿಸೋ ಶಕ್ತಿ ಇವರಿಗಿರುತ್ತೆ. ಇವರು ಯಾವುದಕ್ಕೂ ಹೆದರುವವರಲ್ಲ. ವ್ಯಕ್ತಿತ್ವ ಮತ್ತು ಸ್ವಭಾವ. ನಾಯಕತ್ವ. ಇವರು 10 ಜನರಲ್ಲಿ ಒಬ್ಬರಾಗಿ ಇರೋದಕ್ಕಿಂತ ಆ 10 ಜನಕ್ಕೆ ದಾರಿ ತೋರಿಸೋ ನಾಯಕರಾಗಿ ಇರೋಕೆ ಇಷ್ಟಪಡ್ತಾರೆ. ಸ್ವತಂತ್ರ ಬದುಕು. ಯಾರ ಕೆಳಗೂ ಕೆಲಸ ಮಾಡೋದು ಇವರಿಗೆ ಅಷ್ಟಾಗಿ ಹಿಡಿಸಲ್ಲ. ಸ್ವಂತವಾಗಿ ಏನಾದ್ರೂ ಸಾಧಿಸಬೇಕು ಅನ್ನೋ ಹಠ ಇವರಲ್ಲಿ ಹೆಚ್ಚಿರುತ್ತೆ. ಕೋಪ ಮತ್ತು ಪ್ರೀತಿ. ಇವರಿಗೆ ಕೋಪ ಸ್ವಲ್ಪ ಬೇಗ ಬರಬಹುದು, ಆದ್ರೆ ಮನಸ್ಸು ಮಾತ್ರ ಮಗುವಿನಂತೆ ಮೃದು. ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳಲ್ಲ. ಹಣಕಾಸು ಮತ್ತು ಕೆಲಸ. ಹೆಸರಲ್ಲೇ ಲಕ್ಷ್ಮಿ ಇರೋದ್ರಿಂದ ಇವರ ಜೀವನದಲ್ಲಿ ಹಣದ ಕೊರತೆ ಅಷ್ಟಾಗಿ ಕಾಣಿಸಿಕೊಳ್ಳಲ್ಲ. ಒಂದು ವೇಳೆ ಹಣದ ಸಮಸ್ಯೆ ಬಂದ್ರೂ ಅದರಿಂದ ಬೇಗನೆ ಹೊರಬರೋ ಅದೃಷ್ಟ ಇವರಿಗಿರುತ್ತೆ. ಇವರು ವ್ಯಾಪಾರ ಅಥವಾ ಜವಾಬ್ದಾರಿಯುತ ಕೆಲಸಗಳಲ್ಲಿ ತುಂಬಾ ಯಶಸ್ಸು ಕಾಣ್ತಾರೆ. ಸಂಸಾರ ಮತ್ತು ಮನೆ. ಆದಿಲಕ್ಷ್ಮಿ ಹೆಸರಿನವರು ಕುಟುಂಬದ ಮೇಲೆ ಅಪಾರ ಪ್ರೀತಿ ಹೊಂದಿರ್ತಾರೆ. ಮನೆಗೆ ಇವರೇ ದೊಡ್ಡ ಶಕ್ತಿ. ಮನೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನೆಮ್ಮದಿಯಿಂದ ಇರಬೇಕು ಅಂತ ಸದಾ ಶ್ರಮಿಸ್ತಾರೆ. ಅದೃಷ್ಟದ ವಿಷಯಗಳು. ಅದೃಷ್ಟದ ದಿನ ಶುಕ್ರವಾರ ಮತ್ತು ಮಂಗಳವಾರ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಸಿರು. ಸಣ್ಣ ಸಲಹೆ. ಇವರು ಸ್ವಲ್ಪ ಹಠ ಬಿಟ್ಟು ಬೇರೆಯವರ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಂಡ್ರೆ ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸ್ತಾರೆ. ಸ್ನೇಹಿತರೆ, ಇವತ್ತು ನಾವು ಆದಿಲಕ್ಷ್ಮಿ ಹೆಸರಿನವರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ನಿಮ್ಮ ಹೆಸರು ಕೂಡ ಇದೇ ಅಕ್ಷರದಿಂದ ಶುರುವಾಗುತ್ತಾ? ಅಥವಾ ನಿಮ್ಮ ಪರಿಚಯದವರ ಹೆಸರು ಆದಿಲಕ್ಷ್ಮಿ ಅಂತ ಇದೆಯಾ? ಹಾಗಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಅಷ್ಟೇ ಅಲ್ಲ, ನಿಮ್ಮ ಹೆಸರಿನ ಅಥವಾ ನಿಮ್ಮ ಮನೆಯವರ ಹೆಸರಿನ ಸಂಪೂರ್ಣ ಭವಿಷ್ಯ ಮತ್ತು ರಹಸ್ಯ ಗುಣಗಳನ್ನು ನೀವು ತಿಳಿಯಲು ಬಯಸಿದರೆ ಈಗಲೇ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿನ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ. ನಿಮ್ಮ ಕಮೆಂಟ್ ನಮಗೆ ಮುಂದಿನ ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮವರ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.